ಬಾಯ್ ಪುಟ್ಟಣ. ಬಾಯ್ ಬಾಯ್ ಬಾಯ್, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಬೆಲ್ಲ ತಗೊಳಕಂತ ಹೋಗಿದ್ರು, ಎಷ್ಟೆಲ್ಲ ಸಾಮಾನ್ ತಂದಿದ್ದಾರೆ. ಅಲ್ಲಿ ಹೋಗಿ ಪೋಸ್ ಕೊಟ್ಟಾಯ್ತು. ಆಯ್ತು, ನಂದು ಗ್ಲೇಯರ್ಸ್ ತಗೊಂಡು ಹೋಗಿ ಅಲ್ಲಿ ಪೋಸ್ ಕೊಟ್ಟಾಯ್ತು ಫೋಟೋ ತೆಗಿಲಿಕ್ಕೆ. ನೋಡಿ ಕ್ಯಾಂಡಲ್ ಬೀಚಿಗೆ ಬಂದಿದ್ದೀವಿ. ಹಾಯ್ ಮಮ್ಮಿ, ಹಾಯ್. ಹಾಯ್ ಬಲ್ಲೆ. ಗೊತ್ತಾಗ್ತಿದ್ಯಾ? This is my cousin. Say hi. ಮನೆಯೆಲ್ಲ ಸೆಟ್ ಆಯಿತು. ಈಗ ನಾವು ಹೊರಡ್ತಿದ್ದೀವಿ ಗೋವಾಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಮಮ್ಮಿ. ಹಾಯ್. ಹಾಯ್. ಸೊ ಸಾಮಾನೆಲ್ಲ ಹಾಕಿ ಆಯಿತು, ಈಗ ಹೊರಡ್ತಿದ್ದೀವಿ. ಚಲೋ ಏಕೆ. ಸೊ ಬಾಯ್, ಹೋಗ್ತಿದ್ದೀವಿ. ಆಯಿತು ಎಲ್ಲ. ಅಲ್ಲಿ ಒಂದು ಅಜ್ಜಿ ಇದ್ದಾರೆ, ಅವ್ರನ್ನ ಮೀಟ್ ಮಾಡಿ ಬಂದೆ. ಸೊ ಈಗ ಫೈನಲಿ 10 ಗಂಟೆ ಆಗಿದೆ. ನಮಗೆ ಲೇಟ್ ಆಯಿತು. ನಾವು ಬೆಳಿಗ್ಗೆ 6 o'clock ಹೊಡೋಂತ ಇದ್ದಿತ್ತು. ಬಟ್ ಮಮ್ಮಿಗೆ ಒಂದು ಸ್ವಲ್ಪ ಹೆಬ್ರಿಯಲ್ಲಿ ಕೆಲಸ ಇದೆ, ಅದಕ್ಕೆ ಅದು ಎಣ್ಣೆ ಎಲ್ಲ ತಗೋಬೇಕು. ಸೊ ಅದು ಶಾಪ್ಸ್ ಎಲ್ಲ ಓಪನ್ ಆಗಲ್ಲ ಅಷ್ಟು ಬೇಗ, ಅದಕ್ಕೆ ನಾವು ಮತ್ತೆ ಸ್ವಲ್ಪ ಲೇಟ್ ಮಾಡಿದ್ವಿ. ಈಗ 10 o'clock ಆಯಿತು. ಸೊ ಫೈನಲಿ ಹೋಗ್ತಿದ್ದೀವಿ. ಚಲೋ ಬಾಯ್. ಬಾಯ್ ಬಾಯ್ ಬಾಯ್, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ದೊಡಮ್ಮ, ದಾಲ ಬಡಿಸಿ ಇದಂడి ನನ್ನ ಬರ್ತೀನಿ. ಓ ದೊಡ್ಡಮ್ಮ ನಂಗೆ ಚಾಕ್ಲೇಟ್ ತರ್ತಿದ್ದಾರೆ. ಬರ್ಚು ಅಂಡಿ. ಓ ಆಯ್ತು. ಒಂದು ಬುಜ್ಜ ಮಾಡಿ ಇಲ್ಲ ತುಳುವೆ ಆಯ್ತು. ಬನ್ನಿ ಕೈಗಟ್ಟಿ ಇನ್ನೆಲ್ಲ ಉಂಟು. ಜಾಕ್ ಫ್ರೂಟ್ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಿದೆ. ಬೇಡ ನಾ ಬತ್ತೆ ಈಗ ನವಂಬರಿಗೆ ಬಂದಲ್ಲಿ ತಗೊಂಡು. ಚಲೋ ಬಾಯ್. ಥ್ಯಾಂಕ್ ಯು ಅಂದು ಮಂಜಲ್ ಪೊಡಿ ಕೊಡ್ತಲು ಪಿಲ ಕೈಗಟ್ಟಿ ಕುಡಿಯೋಲು. ಉಮಾ ದೊಡ್ಡನ ಮನೆಗೆ ಬಂದಿದ್ದೀವಿ. ಮನ್ಮತ್ ಮಾಮ ಇದ್ದಾರೆ, ಉಮಾ ದೊಡ್ಡ, ಲತಾ ಆಂಟಿ. ಹೆಬ್ರಿಯಲ್ಲಿ ಇದ್ದೀವಿ. ಸೊ ಎಣ್ಣೆ ಮತ್ತು ಮಮ್ಮಿಗೆ ಬೆಲ್ಲ ಅಂದರೆ ತುಂಬ ಇಷ್ಟ. ಇಲ್ಲಿ ಊರದು ಅದು ಸ್ವಲ್ಪ ಡಾರ್ಕ್ ಕಲರ್ ಇರುತ್ತೆ. ಬೆಲ್ಲ ಮತ್ತು ಏನೆಲ್ಲ ಸಾಮಾನಿದೆ. ಆಲ್ರೆಡಿ 10:30 ಆಗಿದೆ. ಈಗ ನೋಡ್ತೀವಿ ಎಷ್ಟೊತ್ತಾಗುತ್ತೆ. ನಾನು ಮತ್ತು ಪಪ್ಪ ಕಾರಲ್ಲಿ ವೇಟ್ ಮಾಡ್ತಿದ್ದೀವಿ. ಮಮ್ಮಿ ಇಲ್ಲೇ ಶಾಪಿಗೆ ಹೋಗಿದ್ದಾರೆ ತಗೊಳ್ಳೋಕ್ಕೆ. ಆಲ್ರೆಡಿ ಒಂದು 2-3 ಶಾಪ್ ಆಯಿತು. ಆ್ಯಂಡ್ ಮತ್ತು ಒಂದು ಸ್ವಲ್ಪ ಮೈಸೂರು ಪಾಕ್ ಎಲ್ಲ, ಅಂದರೆ ಬಾಂಬೆಯಲ್ಲಿ ಮಾಮ್ ಡ್ಯಾಡ್ ಫ್ರೆಂಡ್ಸ್ ಅವರಿಗೆಲ್ಲ, ಅಂದರೆ ಮಮ್ಮಿ ಪಪ್ಪಂದೆಲ್ಲ ಗ್ರೂಪ್ ತುಂಬ ಇದೆಯಲ್ಲ, ಅಂದರೆ ಬ್ಯಾಡ್ಮಿಂಟನ್ ಆಡೋದು, ಅಲ್ಲೇ ಅವ್ರದ್ದು ಕೈ ಮುರಿದೋಗಿದ್ದು. ಸೊ ಬ್ಯಾಡ್ಮಿಂಟನ್ ಅವ್ರದ್ದೊಂದು ಗ್ರೂಪು, ಯೋಗದು ಬೇರೆ ಗ್ರೂಪು, ಮತ್ತು ಬಣ್ಣ ಸಂಘ ಅದು ಇದು ಅಂತ ತುಂಬ ಗ್ರೂಪ್ಗಳಿದೆ ಮಮ್ಮಿದು ಮತ್ತು ಪಪ್ಪಂದು. ನಮ್ಮ ಮಾಮ್ ಡ್ಯಾಡ್ ತುಂಬ ಆ್ಯಕ್ಟಿವ್ ಪರ್ಸನ್. ಡ್ಯಾಡ್ ಅಷ್ಟಲ್ಲ, ಆದರೆ ನನ್ನ ಅಮ್ಮ ತುಂಬ ಆ್ಯಕ್ಟಿವ್. ಸೊ ಅವರಿಗೆ ತುಂಬ ಫ್ರೆಂಡ್ಸು ಗ್ರೂಪ್ಸು ಎಲ್ಲ ತುಂಬ ಇದೆ. ಅಲ್ಲಿ ಇಲ್ಲಿ ಪಾರ್ಟಿ ಪಿಕ್ನಿಕ್ ಎಲ್ಲ ಹೋಗ್ತಾ ಇರ್ತಾರೆ. ಅವರು ಫುಲ್ ಎಂಜಾಯ್ ಮಾಡ್ತಾರೆ, ನಮ್ಗಿಂತ ಜಾಸ್ತಿ ಎಂಜಾಯ್ ಮಾಡ್ತಾರೆ ಲೈಫ್ನ. ಬಟ್ ಸೊ ಅದಕ್ಕೆ ಎಲ್ಲರಿಗೆ ಒಂದು ಸ್ವಲ್ಪ ಸ್ವೀಟ್ಸು ಮತ್ತು ಚಕ್ಕುಲಿ ಅದೆಲ್ಲ ತಗೋಬೇಕು. ಜಸ್ಟ್ ಒಂದು ಬೆಲ್ಲ ತಗೊಳಕಂತ ಹೋಗಿದ್ರು, ಎಷ್ಟೆಲ್ಲ ಸಾಮಾನು ತಂದಿದ್ದಾರೆ ನೋಡಿ. ಏನೆಲ್ಲ ತಂದ್ರಿ ಮಮ್ಮಿ? ನಾನು ಬಾಂಬೆಗೆ ಮೈಸೂರು ಪಾಕ ತಗೊಂಡು ಬರ್ತೇನೆ. ತಗೋ ಏನು ತಂದೆ? ಎಲ್ಲಿ ಅಲ್ಲಿ ಇದೆಯಾ ಮೈಸೂರು ಪಾಕ? ಅಲ್ಲಿ ಇಲ್ಲ, ಅಲ್ಲಿ ಮುಂದೆ ಹೋಗೋಣ ಬನ್ನಿ. ನಾನು ಅಲ್ಲಿ ಇದು ತಗೊಂಡು ಬರ್ತೇನೆ. ಅಲ್ಲಿ ಮುಂದೆ ಬನ್ನಿ ನೀವು. ಅಯ್ಯಪ್ಪ, ಇವ್ರದ್ದು ಇನ್ನೂ ಆಗಿಲ್ಲ. ಓ ಮೈ ಗಾಡ್, ಎಷ್ಟೊಂದು ಏನೇನೆಲ್ಲ ಚಕ್ಲಿ, ಅದೇನು ಎಣ್ಣೆ, ಐ ಥಿಂಕ್ ದೀಪಕ್ಕೆ ಹಚ್ಚೋದು ಎಣ್ಣೆ ಅಂತ ಏನೋ ತಂದಿದ್ದಾರಪ್ಪ. ಈಗ ಫೈನಲಿ ಎಲ್ಲ ಆಗಿದೆ. ನಾನೀಗ ಎಗ್ ಪಫ್ ತಿಂತಿದ್ದೀನಿ. ಬಿಕಾಸ್ ನಾನೇನು ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ. ನಾರ್ಮಲಿ ನಾನು ಬ್ರೇಕ್ಫಾಸ್ಟ್ ಮಾಡೋದಿಲ್ಲ. ಬಟ್ ಮಮ್ಮಿಯವರೆಲ್ಲ ಚೆನ್ನಾಗಿ ತಿಂದ್ಕೊಂಡು ಬಂದಿದ್ದಾರೆ, ನಾನೇನು ತಿಂದಿಲ್ಲ. ಅದಕ್ಕೆ ಎಗ್ ಪಫ್ ತಿಂತಿದ್ದೀನಿ.
ಮಮ್ಮಿ ಆಯ್ತಾ ಎಲ್ಲ ಹಾ ಎಲ್ಲ ಆಯ್ತು. ಹೋಗ್ಲಾ ಈಗ? ಡೈರೆಕ್ಟ್ ಗೋವಾ. ಓಕೆ ಈಗ ಡೈರೆಕ್ಟ್ ಗೋವಾ. ಬಾಯ್. ಮಾಪ್ಸ ಶಾಪ್ ನಂಬರ್ 1 2 3. ನಾವು ಇಲ್ಲಿ ಮರವಂತೆ ಬೀಚ್ಗೆ ರೀಚ್ ಆಗಿದ್ದೀವಿ. ಸೊ ಪಪ್ಪ ಹೇಳಿದ್ರು ಒಂದು ಸ್ವಲ್ಪ 5 ಮಿನಿಟ್ಸ್ ನಿಲ್ಲಲ್ಲ, ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದು ಹೋಗೋಣ ಅಂತ. ಸೊ ಚಲೋ ಉತ್ರು ಕಮ್ ಫೋಟೋ ಲೇನೆ. ಸೊ ಯಾ ತುಂಬ ಗಾಳಿ ಬರ್ತಿದೆ. ಹಾಯ್ ಮಮ್ಮಿ. ಹಾಯ್. ಚಲೋ. ಸೊ ಯಾ ಮರವಂತೆ ರೀಚ್ ಆಗಿದ್ದೀವಿ. ಟೈಮ್ ಎಷ್ಟಾಯ್ತು ಪಪ್ಪ? ಟೈಮು 12 ಗಂಟೆ ಆಗಿದೆ. ಇನ್ನು ಇಲ್ಲಿ ಕುಂದಾಪುರ ಮರವಂತೆ ಹತ್ರ ಇದೆ. ಹಾಂ ನೈಸ್. ಫೋಟೋ ನಿಕಾಲ ನೀವು ಹೋಗುತ್ತೆ. ಸೊ ಲುಕ್ ಎಟ್ ದ ಬೀಚ್ ಗೈಸ್. ಚೆನ್ನಾಗಿದೆ. ಫುಲ್ ಗ್ರೀನ್ ವಾಟರ್, ಗ್ರೀನ್ ಬ್ಲೂ ವಾಟರ್. जनरंजन तू भी क्या याद रखेगा ಅಲ್ಲಿ ಹೋಗಿ ಪೋಸ್ ಕೊಟ್ಟಾಯ್ತು. ಹಾಂ ಆಯಿತು, ನಂದು ಗ್ಲೇಯರ್ಸ್ ತಗೊಂಡು ಹೋಗಿ ಅಲ್ಲಿ ಪೋಸ್ ಕೊಟ್ಟಾಯ್ತು ಫೋಟೋ ತೆಗಿಲಿಕ್ಕೆ. ಫೋಟೋ ರೆಡಿ ಯಾವತ್ತು ನೋಡಿದ್ರು. ಹಾಂ ಸಾಕು ಸಾಕು. ದಿಸ್ ಇಸ್ ಒನ್ ಆಫ್ ದ ಫೇವ್ರೆಟ್ ಸ್ಟ್ರೆಚ್. ಅಂದರೆ ಊರು ಬರೋದಿಗೆ ಇದು ಉಡುಪಿಯಲ್ಲಿ ದಿಸ್ ಇಸ್ ಒನ್ ಆಫ್ ದ ಫೇವ್ರೆಟ್ ಸ್ಪಾಟ್. ತುಂಬ ಬ್ಯೂಟಿಫುಲ್ ಆಗಿದೆ. ಐ ಥಿಂಕ್ ಕಿತ್ನಾ ಕಿಲೋಮೀಟರ್ಸ್ ಈ ರೋಡ್? 1 ಕಿಲೋಮೀಟರ್, ಐ ಥಿಂಕ್ ಮೋರ್ ದೆನ್ 1 ಕಿಲೋಮೀಟರ್ ಸ್ಟ್ರೆಚ್ ಫುಲ್ ಬೀಚ್ ಸಿಗುತ್ತೆ. ತುಂಬ ಚೆನ್ನಾಗಿದೆ. ನೋಡಿ ಆ್ಯಂಡ್ ಫುಲ್ ಗ್ರೀನ್ ಕಲರ್. ಐ ಡೋಂಟ್ ನೋ ನಿಮಗೆ ವಿಡಿಯೋದಲ್ಲಿ ನೋಡೋಕೆ ಸಿಗ್ತಾ ಇದೆಯಾ ಇಲ್ವಾ, ಬಟ್ ಇದು ಫುಲ್ ಗ್ರೀನ್ ಕಲರ್ ವಾಟರ್ ಕಾಣಿಸ್ತಿದೆ ಇವತ್ತು. ಬ್ಲೂಯಿಶ್ ಗ್ರೀನ್, ಓಷನ್ ಗ್ರೀನ್. ದಟ್ಸ್ ವಾಟ್ ಇಟ್ಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಈ ಸೈಡ್ ಎಲ್ಲ ಫುಲ್ ಕೊಕೊನಟ್ ಮಾಡ್ರ. ನೈಸ್. ಟೋಲ್ ಹತ್ರ ಸ್ವಲ್ಪ ಚಹಾ ಕುಡಿಯೋಣ ಅಂತ ನಿಂತಿದ್ದೀವಿ. ಈಗ ನಾವು ಕಾರ್ವಾರ ರೀಚ್ ಆಗಿದ್ದೀವಿ. ಬೀಚ್ ಎಷ್ಟು ಬ್ಯೂಟಿಫುಲ್ ಇದೆ ಅಂದರೆ ಫುಲ್ ಬ್ಲೂ ಕಲರ್ ವಾಟರ್. ವೆರಿ ನೈಸ್ ಬೀಚ್. ಈಗ ಗೋವಾ ಬಂದಿದ್ದೀವಿ. ಅಂದರೆ ಗೋವಾ ರೀಚ್ ಆಗಿ ಆಯಿತು. ಎಷ್ಟು 1 hour ಆಯ್ತಲ್ಲ? 1 hour ಆಯಿತು ಗೋವಾ ರೀಚ್ ಆಗಿ. ಸೊ ದಿಸ್ ಇಸ್ ದ ಬ್ರಿಡ್ಜ್. ಈಗ ಸೌತ್ ಗೋಯಿಂದ ನಾರ್ತ್ ಗೋವಾ ಹೋಗ್ತಿದ್ದೀವಿ. ಅಂದರೆ ಪಂಜಿಮ್ ಕ್ರಾಸ್ ಆಯಿತು. ಈಗ ವಿ ಗೋಯಿಂಗ್ ಟು ಮಾಪುಸಾ. ಓ ಪಂಜಿ ಬರ್ತಿದ್ಯಾ? ಇನ್ನೂ ಬಂದಿಲ್ವಾ? ಓಕೆ, ಇನ್ನು ಪಂಜಿ ರೀಚ್ ಆಗಿಲ್ಲ. ಪಂಜಿಮ್. ಹೌ ಆರ್ ಯು ಫೀಲಿಂಗ್? ನಿಮ್ಮ ಅಣ್ಣ ತಮ್ಮ ಹಂಗೆ ಎಲ್ಲ ಮೀಟ್ ಮಾಡ್ತೀರಾ? ಇದ್ದಾರೆ ಗೋವಾದಲ್ಲಿ. 3 ಅಣ್ಣ ಅಲ್ಲ, 2 ಅಣ್ಣ 1 ತಮ್ಮ. ತಮ್ಮ. ಹೇಗೆ ಫೀಲ್ ಆಗ್ತಿದೆ ನಿಮಗೆ? ನೀವೆಲ್ಲ ಸಣ್ಣದಿರುವಾಗ ತುಂಬ ಸಲ ಬರೋದು ಗೋವಾಕ್ಕೆ. ಈಗ ತುಂಬ ದಿನದ ಮೇಲೆ ಬರ್ತಾ ಇದ್ದೇವೆ. ತುಂಬ ವರ್ಷದ ಮೇಲೆ ಆ್ಯಕ್ಚುಲಿ. ಹಾಂ, ತುಂಬ ವರ್ಷದ ಮೇಲೆ. ಹಾಗೆ ಏರ್ಪೋರ್ಟಲ್ಲಿ ಹೋಗ್ತೇವೆ, ಟೈಮೇ ಇರಲ್ಲ ಯಾವಾಗಲೂ. ಇದೇ ನಾವು ರೀಸೆಂಟಾಗಿ ಈ ರೂಟಿಂದ ಬರೋ ಶುರು ಮಾಡಿದ್ದು. ನಾವು ಆ್ಯಕ್ಚುಲಿ ಪುಣೆ ರೂಟಿಂದನೇ ಹೋಗ್ತಿದ್ವಿ. ಸೊ ಬಾಂಬೆ ಗೋವಾ ಎಕ್ಸ್ಪ್ರೆಸ್ ಬಾಂಬೆ ಗೋವಾ ಎಕ್ಸ್ಪ್ರೆಸ್ ಹೈವೇ ಚೆನ್ನಾಗಿ ಆಗಿದೆ, ಬೆಟರ್ ಆಗಿದೆ. ಅದಕ್ಕೆ ಇಟ್ಸ್ ಕನ್ವೀನಿಯೆಂಟ್ ನಾವು. ಸೊ ಇನ್ನೇನು ಹೇಳಬೇಕಾ? ಏನಿಲ್ಲ, ಎಲ್ಲಿದ್ದಾರೆ ಅಣ್ಣನು ತಮ್ಮ ಎಲ್ಲ ಹೋಗುವ. ಓಕೆ, ಯಾರಿಗೂ ಕಾಲ್ ಮಾಡಿಲ್ಲ ಆ್ಯಕ್ಚುಲಿ. ನಾವು ಸರ್ಪ್ರೈಸ್ ಆಗಿ ಹೋಗ್ತಿರೋದು. ಯಾರಿಗೂ ಕಾಲ್ ಮಾಡಿಲ್ಲ. ಸೊ ನಾವು ಫಸ್ಟ್ ಈಗ ಮನೆಗೆ ಹೋಗ್ತಿಲ್ಲ. ಫಸ್ಟ್ ನಾವು ಡೈರೆಕ್ಟ್ಲಿ ಮಾಪ್ಸಾ ಸಿಟಿಗೆ ಹೋಗ್ತಿದ್ದೀವಿ, ಅಂದರೆ ಮಾಪ್ಸಾ ಮಾರ್ಕೆಟ್ಗೆ. ಬಿಕಾಸ್ ಅಲ್ಲಿ ನಮ್ಮ ಎಲ್ಲ ಮಾಮನವ್ರದ್ದು ಅಲ್ಲೇ ಶಾಪ್ ಇದೆ. ಸೊ ಅಲ್ಲಿ ಹೋಗಿ ಎಲ್ಲರಿಗೆ ಮೀಟ್ ಮಾಡೋಣ. ಯಾರಿಗೂ ಕಾಲ್ ಮಾಡಿಲ್ಲ, ಏನೂ ಇನ್ಫಾರ್ಮು ಮಾಡಿಲ್ಲ ನಾವು. ಸೊ ಇಟ್ಸ್ ಜಸ್ಟ್ ಅ ಸರ್ಪ್ರೈಸ್ ವಿಸಿಟ್. ಆ್ಯಂಡ್ ನಾವೇನು ಜಾಸ್ತಿ ಸ್ಟೇ ಮಾಡಲ್ಲ ಇವತ್ತೀಗ. ಆಲ್ಮೋಸ್ಟ್ ಈಗ ರೀಚ್ ಆಗೋ ಅಷ್ಟರಲ್ಲಿಗೆ 5:15 ಆಗುತ್ತೆ. ಆ್ಯಂಡ್ ನಾಳೆ ಬೆಳಿಗ್ಗೆ ಎದ್ದು ಹೋಗ್ತೀವಿ. ಮತ್ತೆ ಬೆಳಿಗ್ಗೆನೇ ಮಧ್ಯಾಹ್ನ ನೋಡಬೇಕು. ಸೊ ನಾಟ್ ಇವನ್ ಸ್ಟೇಯಿಂಗ್ ಫಾರ್ ಅ ಡೇ, ಬಟ್ ಈಗ ನಾವು ಮಾಪ್ಸಾ ಬಸ್ ಸ್ಟ್ಯಾಂಡ್ ರೀಚ್ ಆಗಿದ್ದೀವಿ. ಅಂದರೆ ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ದೀವಿ. ಇಲ್ಲಿ ಮಾಪ್ಸಾ ಮಾರ್ಕೆಟ್ ಒಳಗೆ ಹೋಗ್ತಿದ್ದೀವಿ. ಆ್ಯಸ್ ಐ ಸೆಡ್, ಮಾಮ ಅವರಿಗೆ ಸರ್ಪ್ರೈಸು, ಅವರಿಗೆ ಹೇಳಿಲ್ಲ. ಸೊ ನೋಡೋಣ ಅವ್ರ ರಿಯಾಕ್ಷನ್ ಏನಂತ. ನನ್ನ ಬ್ಯಾಟ್ರಿನೂ ತುಂಬ ಲೋ ಇದೆ, ಒಂದು 5% ಇದೆ. ಎಷ್ಟಾಗುತ್ತೆ ಅಷ್ಟು ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಲೋ, ಯಾರಿದು? ಹೆಲೋ ಹೇಳಿ. ಗುರ್ತಾಗಿಲ್ವಾ?
ಇವ್ರನ್ನ ಚಶ್ಮಾ, ಇವರು ಊರಲ್ಲಿ ವಾಚ್ ಚಶ್ಮಾ ಎಲ್ಲ ಬಿಟ್ಟು ಬಂದಿದ್ರು, ಅದೀಗ ತಗೊಂಡು ಬಂದೀವಿ ನಾವು. ಹಾಂ, ಇದು ನೋಡಿ, ಇದು ಇವ್ರದ್ದು ವಾಚು, ಇದು ಇವ್ರದ್ದು ಚಶ್ಮಾ. ಕಣ್ಣು ಕಾಣಿಸ್ತಿಲ್ಲ, ನೀವು ಚಶ್ಮಾ ಹಾಕಿ ನಿಮಗೆ ಕಾಣಿಸುತ್ತೆ. ಅವ್ರಿಗೆ ಪರಿಚಯ ಆಗಿಲ್ಲ ಅಂತ ಇನ್ನೂ ಅವ್ರೇನು ರಿಯಾಕ್ಷನ್ ಕೊಟ್ಟಿಲ್ಲ. ಹಾಂ, ಹಾಯ್ ಹಾಯ್. ಹಾಂ, ಈಗ ಗೊತ್ತಾಯ್ತು ಅವರಿಗೆ. ಈಗ ಗೊತ್ತಾಯ್ತು, ಖುಷಿ. ಹಲೋ ಸರ್. ಎಂಚಲ್ಲರು ಹಾಯ್ ಬನ್ಲೆ ಏನು ಗೊತ್ತಾಗ್ತಿದ್ಯಾ? ಅಂದ್ರೆ ಮುದ್ದಾಡಿದ ಕೂಲ ಏನು ಮಗಳಿರು ಅಲ್ಲಿ ಬೊಂಬೈದವರು ಅಂದೊಂದು ಮಗಲ್. ಹಾಯ್ ಹಾಯ್ ಬನ್ಲೆ. ಇಲ್ಲಡ ಪೂಜೆ ಅದಲ್ಲ ಅಂಗಡಿ ಬಂದಿದ್ವಿ. ನಾವು ಈಗ ಫೈನಲಿ ಗೋವಾ ಬೀಚಿಗೆ ಬಂದಿದ್ದೀವಿ. ಸೊ ವಿ ಹ್ಯಾವ್ ಕಮ್ ಟು ಕ್ಯಾಂಡೋಲಿನ್ ಬೀಚ್. ಕ್ಯಾಂಡೋಲಿನ್ ಬೀಚಿಗೆ ಬಂದಿದ್ದೀವಿ. ಸೊ ಹಾಯ್ ಮಮ್ಮಿ, ಹಾಯ್. ಈಗ ನಾವು ಕ್ಯಾಂಡೋಲಿನ್ ಬೀಚಲ್ಲಿ ಇದ್ದೀವಿ. ಸೊ ವಿ ಆರ್ ಜಸ್ಟ್ ಚಿಲ್ಲಿಂಗ್. ಮಮ್ಮಿ, ಎಸ್, ಹಾಯ್ ಹಾಯ್. ಸೊ ಈಗ 7 o'clock ಆಗಿದೆ. ಸೊ ನಾವು 5 o'clock ಗೋವಾ ರೀಚ್ ಆಗಿದ್ವಿ. ಆಮೇಲೆ ನಾವು ಮಾಪ್ಸ ಮಾರ್ಕೆಟ್ ಹೋಗಿ ಅಲ್ಲಿ ನಮ್ಮ ಮಾಮಾಗೆಲ್ಲ ಮೀಟ್ ಮಾಡಿ ಬಂದ್ವಿ. ಆ್ಯಕ್ಚುಲಿ 2 ಮಾಮ ಇದ್ದರು, ಒಂದು ಮಾಮ ಊರಿಗೆ ಹೋಗಿದ್ದಾರಂತೆ. ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿಲ್ಲ, ಅವರು ನಮಗೆ ಇನ್ಫಾರ್ಮ್ ಮಾಡಿಲ್ಲ. ಸೊ ಅದೊಂದು ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಯಿತು. ಬಟ್ 2 ಮಾವಾಗೆ ಸಿಕ್ಕಿದ್ವಿ. ಸೊ ನಾವು ಹೇಳಿದ್ವಿ ನಾವು ಬೀಚ್ಗೆ ಹೋಗಿ ಬರ್ತೀವಿ ಅಂತ. ಸೊ ಅವ್ರು ಸ್ಟಾಪಲ್ಲಿದ್ದರು. ಸೊ ಈಗ ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ಆಮೇಲೆ ಮನೆಗೆ ಹೋಗ್ತೀವಿ. ಹಾಯ್ ರಾಜ್. ಪ್ರಾನ್ಸ್ ಬಟರ್ ಗಾರ್ಲಿಕ್ ಆರ್ಡರ್ ಮಾಡಿದ್ದೀವಿ. ಸೊ ದಿಸ್ ವ್ಯೂ. Szechuan order ಮಾಡಿದ್ದೀವಿ. And look at this candlelight. And yeah, we are still here. Mommy. Hi. Mommy ಏನೋ ಫೋನಲ್ಲಿ ಬಿಸಿ ಇದ್ದಾರೆ. Papa is enjoying the vibe. And here you see all the vibe. It's good. Goa is Goa, bro. ಗೋವಾ ಬಂದರೆ ಒಂದು ವೈಬೇ ಬೇರೆ. ಐ ರಿಯಲಿ ಲವ್ ಗೋವಾ. ನಾನು ತುಂಬ ಸರ್ತಿ ಬಂದಿದ್ದೀನಿ. ನಂದೆಲ್ಲ ಮಾಮಾಸ್ ಇಲ್ಲಿ ಇರೋದ್ರಿಂದ ನಾವು ಆಲ್ಮೋಸ್ಟ್ ಚಿಕ್ಕಿರೋದಿಗೆ ಆಲ್ಮೋಸ್ಟ್ ಎವ್ರಿ ಇಯರ್ ಬರ್ತಿದ್ವಿ. ಸೊ ದಿಸ್ ಇಸ್ ಲೈಕ್ ಅ ಸೆಕೆಂಡ್ ಹೋಮ್. ಉಡುಪಿ ಅಂದರೆ ಬಾಂಬೆ ನಮ್ಮದು ರಿಯಲ್ ಹೋಮ್. ಅದು ಬಿಟ್ಟರೆ ಉಡುಪಿ ಇದ್ದರೆ ಗೋವಾ. ಸೊ ಫ್ಯಾಮ್ಲಿ ಇಲ್ಲದೆ ನಾನು ಫ್ರೆಂಡ್ಸ್ ಜೊತೆನೂ ತುಂಬ ಸರ್ತಿ ಬಂದಿದ್ದೀನಿ. ಇಟ್ಸ್ ಅ ವೈಬ್. मेरे इधर दे डिस्को. कोई जादू होने को है. ಸೊ ಈಗ ಬೀಚಲ್ಲಿ ಒಂದು ಸ್ವಲ್ಪ ಕಾಲು ವೆಟ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಸೊ ಆ್ಯಕ್ಚುಲಿ ಉಪ್ಪು ನೀರಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೇದಂತ ಹೇಳ್ತಾರೆ. ಸೊ ನಮ್ಮದು ಮೊದಲು ಪ್ಲ್ಯಾನ್ ಇದ್ದಿತ್ತು, ಬಟ್ ಬರೋ ಅಷ್ಟೊತ್ತಿಗೆ ಲೇಟ್ ಆಯಿತು, ಕತ್ತಲೆ ಆಗಿತ್ತು ಆಲ್ರೆಡಿ. ಅದಕ್ಕೆ ಸ್ನಾನ ಮಾಡೋಕ್ಕೆ ಸಿಕ್ಕಿಲ್ಲ. ಬಟ್ ಪಪ್ಪ ಹೇಳಿದ್ರು ಒಂದು ಸ್ವಲ್ಪ ಜಸ್ಟ್ ಕಾಲಿಗೆ ನೀರು ಹಾಕಿ ಬನ್ನಿ. ಸೊ ಅದಕ್ಕೆ ಒಂದು ಸ್ವಲ್ಪ ಹಿಂಗೆ. ಸೊ ಉಪ್ಪು ನೀರಲ್ಲಿ ಸ್ನಾನ ಮಾಡಿದ್ರೆ ದೃಷ್ಟಿ ಎಲ್ಲ ಹೋಗುತ್ತಂತೆ. ಇಟ್ಸ್ ರಿಯಲಿ ನೈಸ್. ಸೊ ದೇರ್ ಇಸ್ ಅ ಸ್ಲೈಟ್ ಪ್ಲ್ಯಾನ್ ಚೇಂಜ್. ಸೊ ನಾವೀಗ ಬೀಚಿಂದ ಹೊರಡ್ತಿದ್ದೀವಿ. ಆ್ಯಂಡ್ ನಾವು ಯಾರಿಗೂ ಮನೆಗೆ ಹೋಗ್ತಿಲ್ಲ, ಬಿಕಾಸ್ ಮಾಮ ಅವರಿಗೆ ಆಲ್ರೆಡಿ ಮೀಟ್ ಮಾಡಿ ಆಗಿದೆ. ಸೊ ನಾವು ಡೈರೆಕ್ಟ್ಲಿ ಈಗ ಬಾಂಬೆಗೆ ಹೋಗ್ತಿದ್ದೀವಿ.
ಬಿಕಾಸ್ ಐ ಆಮ್ ಕಂಫರ್ಟೇಬಲ್ ಡ್ರೈವಿಂಗ್ ಎಟ್ ನೈಟ್. ಡೇ ಟೈಮಲ್ಲಿ ಐ ಆಮ್ ನಾಟ್ ದ್ಯಾಟ್ ಕಂಫರ್ಟೇಬಲ್. ನೈಟಲ್ಲಿ ನಂಗೆ ಡ್ರೈವ್ ಮಾಡೋದಂದರೆ ತುಂಬ ಇಷ್ಟ. ಅದಕ್ಕೆ ಈಗ ನೈಟ್ ಫುಲ್ ಡ್ರೈವ್ ಮಾಡಿ ಹೋಗ್ತಿದ್ದೀವಿ ಬಾಂಬೆಗೆ. ಹೋಪ್ಫುಲಿ ನಾಳೆ ಬೆಳಿಗ್ಗೆ 10 o'clock ತನಕ ರೀಚ್ ಆಗ್ತೀವಿ. ಸೊ ಯಾ ಐ ಗೈಸ್ ಐಲ್ ಕೀಪ್ ಯು ಪೋಸ್ಟೆಡ್. ಈಗ ನಾವು ನಮ್ಮ ಅಮ್ಮನ ಅಣ್ಣ, ಒಂದು ಸೆಕೆಂಡ್ ಅಣ್ಣ ಅವ್ರ ಮನೆಗೆ ಬಂದಿದ್ದೀವಿ. ಬಿಕಾಸ್ ದ ಎಲ್ಡೆಸ್ಟ್ ಅಣ್ಣ ಅವರು ಊರಿಗೆ ಹೋಗಿದ್ದಾರೆ. ಅವ್ರ ಮನೆಗೆ ಈಗ ಹೋಗ್ತಿದ್ದೀವಿ. ಯಾಕಂದರೆ ಅವ್ರ ಮನೆಯಲ್ಲಿ ಇವತ್ತು ಆ್ಯಕ್ಚುಲಿ ನಾವು ಯಾರ ಮನೆಯೂ ಹೋಗೋದು ಪ್ಲ್ಯಾನ್ ಇರಲಿಲ್ಲ. ಬಿಕಾಸ್ ನಾವು ಆಲ್ರೆಡಿ ಶಾಪಲ್ಲಿ ಸಿಕ್ಕಿದ್ವಿ ಅವ್ರನ್ನ. ಸೊ ಬಟ್ ಇವ್ರ ಮನೆಗೆ ಯಾಕೆ ಬರ್ತಿದ್ದೀವಿ ಅಂದರೆ ಇವ್ರ ಮನೇಲಿ ಇವತ್ತು ಸತ್ಯನಾರಾಯಣ ಪೂಜೆ ಇದ್ದಿತ್ತು. ಆ್ಯಂಡ್ ಸತ್ಯನಾರಾಯಣ ಪೂಜೆ ಇದೆ ಅಂತ ಗೊತ್ತಾದರೆ ನೀವು ಪ್ರಸಾದ ತೊಗೊಳ್ದು ಹೋಗಬಾರ್ದು ಅಂತ ನಂಗೆ ಯಾರೋ ಹೇಳಿದರು. ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ಕೈ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಹೋಗ್ತೀವಿ. ಬಿಕಾಸ್ ನಾಳೆ ಬೆಳಿಗ್ಗೆ ಮುಂಬೈ ರೀಚ್ ಆಗ್ತೀವಿ. ಮಮ್ಮಿ ಸೊ ಈಗ ಇಲ್ಲಿ ಬರ್ತಿದ್ದೀವಿ, ನಿಮಗೆ ತೋರಿಸ್ತೀವಿ. ಸೊ ಇದು ನಮ್ಮ ಮಾಮನ ಮನೆ. CN ಹೆಗ್ಡೆ, ಚಂದ್ರಶೇಖರ್ ನಾರಾಯಣ್ ಹೆಗ್ಡೆ. ನಾರಾಯಣ್ ನಮ್ಮ ಅಜ್ಜನ ಹೆಸರು, ಅಂದರೆ ನಮ್ಮ ಅಮ್ಮನ ಅಪ್ಪ. ಸೊ ಇದು ಅವ್ರ ಮನೆ. ಅಲ್ಲಿ ನಮ್ಮ ಪಪ್ಪ ಬರ್ತಿದ್ದಾರೆ. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ. ಸೊ ಯಾ ಇವತ್ತಿಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು. ಸೊ ಸ್ವಲ್ಪ ಪ್ರಸಾದ ತಗೊಂಡು ಹೋಗೋಣ, ಕೈ ಮುಗ್ದು ಪ್ರಸಾದ ತಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಹಾಯ್, ಇದು ನಮ್ಮ ನಿರೀಕ್ಷಾ. ಹಾಯ್, ಸೇ ಹಾಯ್. ಹಲೋ, ಹಾಯ್ ಮಲ್ಲಿ. ಹಾಯ್ ಮಾಮಿ. ಚೇಂಜ್ ಮಾಡ್ತಾರೆ ಯಾಂತೋ ಇಜ್ಜಿ. ಸೊ ಇವರು ಆ್ಯಕ್ಚುಲಿ ಕಿಚನ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ನಾನು ಚೇಂಜ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಇದು ಇಲ್ಲಿಂದ ಇತ್ತು, ಈಗ ಇಲ್ಲಿಂದ ಬಂದಿರೋದು. This is my cousin. Say hi. Hi. Nishit Ali. Kab aur pe? He'll come at 11? Okay. So you match. Hi. So ಈಗ ನಾವು ಹೊಡ್ತಿದ್ದೀವಿ. ಇದು ನಮ್ಮ ಮಾಮಿ, ನಮ್ಮ ಅಮ್ಮನ ಅಣ್ಣನ ವೈಫ್. ಬಾಯ್. ಚಲೋ. ಈಗ ನಾನು ನಮ್ಮ ಮಾಮನ ಮನೆಗೆ ಹೋಗಿ ನಾವು ಪ್ರಸಾದ ಎಲ್ಲ ತಗೊಂಡು ಆಮೇಲೆ ಒಂದು ಸ್ವಲ್ಪ ನಾನು ಮತ್ತು ಅಮ್ಮ ಊಟ ಮಾಡಿದ್ವಿ. ಪಪ್ಪ ಮಾಡಿಲ್ಲ, ನಾನು ಮತ್ತು ಅಮ್ಮ ಬಿಕಾಸ್ ತುಂಬ ಹೊತ್ತೇ ಮಾಡಿದ್ರು. ಒಂದು ಸ್ವಲ್ಪ ಊಟ ಮಾಡಿದ್ವಿ, ಅಂದರೆ ಅದೇ ಪ್ರಸಾದ ಊಟ ಪೂಜೆದು. ಸೊ ಅದು ಮಾಡಿ ಈಗ ಹೊಡ್ತಿದ್ದೀವಿ. ಈಗ ಎಷ್ಟು ಗಂಟೆ ಆಗಮ್ಮ? ನನ್ನ ಹತ್ರನೂ ಇದೆ ವಾಚ್. ಓಕೆ, 10:15 ಆಲ್ಮೋಸ್ಟ್ 10:15 PM. ಸೊ ಈಗ ಇಲ್ಲಿಂದ ಡೈರೆಕ್ಟ್ ಹೈವೇ ಇಟ್ಕೊಂಡು, ಇಲ್ಲಿ ಹೈವೇ ಇಸ್ ಜಸ್ಟ್ 1 kilometer ಫ್ರಮ್ ಯುವರ್ ಮುಂಬೈ ಹೈವೇ. ಸೊ ಅದು ಇಟ್ಕೊಂಡು ಈಗ ಡೈರೆಕ್ಟ್ಲಿ ಬಾಂಬೆಗೆ ಹೋಗ್ತೀವಿ. ಸೊ ಯಾ, ಹಾಯ್ ಮಮ್ಮಿ. ಹಾಯ್, ಬಾಯ್. ಡೈರೆಕ್ಟ್ ಗೋವಾ, ಬಾಂಬೆ. ಡೈರೆಕ್ಟ್ ಗೋವಾ ಟು ಬಾಂಬೆ. ಗೋವಾ ಟು ಬಾಂಬೆ ಗೈಸ್, ಬಾಯ್. ಸೊ ಈಗ ಫೈನಲಿ ನಾವು ಮನೆ ಹತ್ರ ರೀಚ್ ಆಗ್ತಿದ್ದೀವಿ. ಸೊ ಈಗ ಬೆಳಿಗ್ಗೆ 8 ಗಂಟೆ ಆಗಿದೆ. ನಾವು ರೀಚ್ ಒಂದು 5 minutesಲ್ಲಿ ರೀಚ್ ಆಗ್ತೀವಿ. ಸೊ ಈಗ ಫೈನಲಿ ಮನೆಗೆ ಬಂದಿದ್ದೀವಿ. ಈಗ ಒಂದು ಆಲ್ಮೋಸ್ಟ್ 8:30 ಆಗಿದೆ. ಸೊ ಯಾ, ಗೋವಾಯಿಂದ ಡೈರೆಕ್ಟ್ ಇಲ್ಲಿ ಬಂದ್ವಿ. ಎಲ್ಲಿನೂ ಹಾಲ್ಟ್ ಆಗಿಲ್ಲ ಆ ಥರ. ಬೆಳಿಗ್ಗೆ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ಗೆ ಹಾಲ್ಟ್ ಆಗಿದ್ವಿ, ಆಲ್ಮೋಸ್ಟ್ ನಿಯರ್ ಪನ್ವೇಲ್. ಸೊ ಯಾ, ನನ್ನ ಡ್ಯಾಡು ಈ ಸತಿ ಒಂದು ಸ್ವಲ್ಪ ಡ್ರೈವ್ ಮಾಡಿದ್ರು. ಬಿಕಾಸ್ ಅವ್ರ ಕೈ ಅಂದರೆ ಒಂದು ಕೈಯಲ್ಲಿ ಮಾಡಿದ್ದು, ಹೈವೇಯಲ್ಲಿ ಒಂದು ಕೈ ಈಸ್ ಇನಫ್. ಸೊ ಒಂದು ಸ್ವಲ್ಪ ಅವರು ಡ್ರೈವ್ ಮಾಡಿದರು. ಇಟ್ ವಾಸ್ ಹೆಲ್ಪ್. ಬಟ್ ಯಾ, ಸೊ ಓವರ್ ಆಲ್ ದ ಜರ್ನಿ ವಾಸ್ ಗುಡ್. ಗೋವಾ ರೂಟಿಂದನೇ ಬಂದಿದ್ದು. ಈ ಸರ್ತಿ ರೂಟ್ ಏನೋ ಮಿಸ್ ಆಗಿಲ್ಲ. ಸೊ ಇಟ್ ವಾಸ್ ಆಲ್ ಫೈನ್. ಮಧ್ಯದಲ್ಲಿ ಒಂದು ಸ್ವಲ್ಪ ರೂಟ್ ಹಾಳಿತ್ತು, ಬಟ್ ಇಟ್ಸ್ ಓಕೆ. ಸೊ ಎಲ್ಲ ಸಾಮಾನು ತರ್ತಿದ್ದೀವಿ ಕಾರಿಂದ. ತುಂಬ ಸಾಮಾನಿದೆ, ತುಂಬ ಲಗೇಜ್ ಇದೆ. ನಾನು ಒಂದು ಸ್ವಲ್ಪ ಬ್ಯಾಗ್ಸ್ ತಂದಿದ್ದೀನಿ, ಇನ್ನೂ ತರ್ತಾ ಇರಬೇಕು. ಸೊ ಇಲ್ಲಿ ಈ ವಿಡಿಯೋನ ಏನು ಮಾಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಗುಡ್ ಬೈ.